ಶಿರಹಟ್ಟಿ ಬಿಜೆಪಿ ಶಾಸಕ ಚಂದ್ರ ಲಮಾಣಿ ಲೋಕಾಯುಕ್ತ ವಶಕ್ಕೆ 5 ಲಕ್ಷ ಕಮಿಷನ್ ಪಡೆಯುವಂತ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು. ಬಿಜೆಪಿ ಶಾಸಕ ಸೇರಿದಂತೆ 3 ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಗುತ್ತಿಗೆದಾರನಿಂದ ಲಂಚವನ್ನ ಪಡೆಯುವಾಗ ಚಂದ್ರು ಲಮಾಣಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಚಂದ್ರು ಲಮಾಣಿ ಸೇರಿದಂತೆ 2 ಪಿಎಗಳು ಲೋಕಾಯುಕ್ತರು ಈಗ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಚಂದ್ರು ಲಮಾಣಿಗೆ ಸೇರಿದಂತ ಬಾಲಾಜಿ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿರೋದು. ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವಂತಹ ಬಾಲಾಜಿ ಆಸ್ಪತ್ರೆ ಮೇಲೆ ದಾಳಿ ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ಬಿಜೆಪಿ ಶಾಸಕರ ಜೊತೆಗೆ ಪಿಎ ಗುರು ಲಮಾಣಿ, ಅವರ ಪಿಎ ಮಂಜುನಾಥ್, ಈ ಇಬ್ಬರನ್ನು ಕೂಡ ಲೋಕಾಯುಕ್ತರು ವಶಕ್ಕೆ ಪಡ್ಕೊಂಡಿದ್ದಾರೆ. ಲಂಚವನ್ನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಈಗ ಸಿಕ್ಕಿಬಿದ್ದಿರೋದು. ಬಿಜೆಪಿ ಶಾಸಕ ಸೇರಿದಂತೆ ಒಟ್ಟು 3ರನ್ನ, 2 ಪಿಎಗಳು ಸೇರಿದಂತೆ ಒಟ್ಟು 3ರನ್ನ ಈಗ ಲೋಕಾಯುಕ್ತರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಲಂಚ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಶಿರಹಟ್ಟಿಯ ಬಿಜೆಪಿ ಶಾಸಕ 5 ಲಕ್ಷ ರೂಪಾಯಿ ಕಮಿಷನ್ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಗುತ್ತಿಗೆದಾರನಿಂದ ಲಂಚವನ್ನ ಪಡೆಯುವಾಗ ಚಂದ್ರು ಲಮಾಣಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಒಟ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3ರನ್ನ ಲೋಕಾಯುಕ್ತರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಚಂದ್ರು ಲಮಾಣಿಗೆ ಸೇರಿದಂತಹ ಬಾಲಾಜಿ ಆಸ್ಪತ್ರೆಯ ಮೇಲೆ ಲೋಕಾಯುಕ್ತರು ದಾಳಿಯನ್ನ ನಡೆಸಿ ಈಗ 3ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಶಿರಹಟ್ಟಿಯ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅವರನ್ನ ಲೋಕಾಯುಕ್ತರು ವಶಕ್ಕೆ ಪಡ್ಕೊಂಡಿದ್ದಾರೆ. 5 ಲಕ್ಷ ರೂಪಾಯಿ ಕಮಿಷನ್ ಪಡೆಯುವಂತ ಸಂದರ್ಭದಲ್ಲಿ ಬಿಜೆಪಿ ಶಾಸಕ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಸೇರಿದಂತೆ ಒಟ್ಟು 3, ಅವರ 2 ಪಿಎಗಳು ಸೇರಿದಂತೆ ಒಟ್ಟು 3 ಈಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ತಮ್ಮ ಒಡೆತನದ ಆಸ್ಪತ್ರೆಯಲ್ಲಿ ಲಾಕ್ ಆಗಿದ್ದಾರೆ ಶಾಸಕ ಚಂದ್ರು. ಗುತ್ತಿಗೆದಾರ ವಿಜಯ್ ಅನ್ನೋರ ಬಳಿ 11 ಲಕ್ಷ ರೂಪಾಯಿ ಕಮಿಷನ್ಗೆ ಬೇಡಿಕೆಯನ್ನ ಇಡಲಾಗಿತ್ತು. ಬಾಲಾಜಿ ಆಸ್ಪತ್ರೆಯಲ್ಲಿ 5 ಲಕ್ಷ ರೂಪಾಯಿ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಯ ಶಾಸಕ ಸೇರಿದಂತೆ ಅವರ 2 ಪಿಎಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಲಕ್ಷ ರೂಪಾಯಿ ಕಮಿಷನ್ಗೆ ಬೇಡಿಕೆಯನ್ನ ಇಟ್ಟಿದ್ರು. ಗುತ್ತಿಗೆದಾರ ವಿಜಯ್ ಅನ್ನೋರ ಬಳಿ ಬಾಲಾಜಿ ಆಸ್ಪತ್ರೆಯಲ್ಲಿ 5 ಲಕ್ಷ ರೂಪಾಯಿ ಕಮಿಷನ್ ಭಾಗವಾಗಿ 11 ಲಕ್ಷ ರೂಪಾಯಿ ಕಮಿಷನ್ ಭಾಗವಾಗಿ 5 ಲಕ್ಷ ರೂಪಾಯಿಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತರು ಅವರನ್ನು ಅಲ್ಲಿಗೆ ದಾಳಿಯನ್ನ ನಡೆಸಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಇದೀಗ ಬಿಜೆಪಿಯ ಶಾಸಕರೇ ಈಗ ಲೋಕಾಯುಕ್ತರ ಬಲೆಗೆ ಬಿದ್ದಿರೋದು. ಯಾವ ರೀತಿಯಾಗಿ ಲೋಕಾಯುಕ್ತರು ದಾಳಿಯನ್ನ ನಡೆಸಿದ್ರು, ಏನಿದು ಪ್ರಕರಣ, ಡೀಟೇಲ್ಸ್ ಏನೆಲ್ಲ ಸಿಗ್ತಾ ಇದೆ? ಮಧು, ಕಳೆದ 2 ಗಂಟೆ ಹಿಂದೆ ಈ ಇದನ್ನ ನಡೆದಿರ್ತಕ್ಕಂಥದ್ದು, ಈ ರೇಡ್ ನಡೆದಿರ್ತಕ್ಕಂಥದ್ದು. ಗುತ್ತಿಗೆ ಹಣ ಏನು ಇತ್ತು, ಆ ಹಣದ ವಿಜಯ್ ಅನ್ನೋರಿಂದ ಈ ಹಣವನ್ನ ಪಡಿತಾ ಇದ್ರು ಅನ್ನೋ ಮಾಹಿತಿ ಇದೆ. ಸದ್ಯಕ್ಕೆ ಲೋಕಾಯುಕ್ತ ರೇಡ್ ಆಗಿರ್ತಕ್ಕಂಥದ್ದು ಲಕ್ಷ್ಮೇಶ್ವರ ಪಟ್ಟಣದಲ್ಲಿರ್ತಕ್ಕಂತಹ ಬಾಲಾಜಿ ಆಸ್ಪತ್ರೆ, ಅವರ ಕಚೇರಿ ಕೂಡ ಹೌದು. ಅದು ಬಾಲಾಜಿ ಆಸ್ಪತ್ರೆ ಜೊತೆಗೆ ಪಂಪ್ ಸರ್ಕಲ್ ಇರ್ತಕ್ಕಂತಹ ಒಂದು ಮನೆಯಲ್ಲೂ ಕೂಡ ಈಗ ಸರ್ಚ್ ಆಪರೇಷನ್ ನಡೆದಿರ್ತಕ್ಕಂಥದ್ದು. ಏನು ವಿಜಯ್ ಅನ್ನೋರಿಂದ 5 ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ರು. ಎಷ್ಟು ಪ್ರಮಾಣದ, ಎಷ್ಟು ಪರ್ಸೆಂಟೇಜ್ ಲಂಚ ಅನ್ನೋದು ಕೂಡ ಸದ್ಯದ ಮಟ್ಟಿಗೆ ಮಾಹಿತಿ ಇಲ್ಲ. ಪ್ರಾಥಮಿಕ ಮಾಹಿತಿ ಪ್ರಕಾರ ಧಾರವಾಡ ಲೋಕಾಯುಕ್ತರಿಗೆ ಈ ದೂರು ಹೋಗಿರುತ್ತೆ. ಈ ದೂರಿನ ಹಿನ್ನೆಲೆಯಲ್ಲಿ ಈಗ ಏನು ಪರಿಶೀಲನೆ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ವಿಜಯ್ ಅನ್ನೋರಿಂದ ಹಣ ಪಡೆಯುವಂತ ಸಂದರ್ಭದಲ್ಲೇ ಕೂಡ ಇವರು ಸಿಕ್ಕಾಕೊಂಡಿದ್ದಾರೆ. ಹೀಗಾಗಿ ಶಾಸಕರನ್ನ ವಿಚಾರಣೆ ನಡೆಸ್ತಾ ಇದೆ. ಜೊತೆಗೆ 2 ಅವರ ಪಿಎಗಳೇನಿದ್ದಾರೆ ಅವ್ರನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಈ ಬಗ್ಗೆ ಕನ್ಫರ್ಮ್ ಮಾಡಬೇಕಾಗಿದೆ. ಬಂಧನ ಆಗಿದೆಯಾ ಅನ್ನೋದು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಕನ್ಫರ್ಮ್ ಮಾಡಬೇಕು. ಮಧು,
ಸೊ ಅಂದ್ರೆ ಯಾವ ರೀತಿಯಾಗಿ ಲೋಕಾಯುಕ್ತರು ಈ ಒಂದು ವಿಚಾರ ಬಂದ್ರೆ ಸ್ವತಃ ಕಮಿಷನ್ ನೀಡಿದಂತ ವ್ಯಕ್ತಿಯ ಈ ಒಂದು ದೂರನ್ನ ಕೊಟ್ಟಿದ್ರೆ ಯಾವ ರೀತಿಯಾಗಿ ಪ್ರಕರಣ ಗೊತ್ತಾಯಿತು, ಜೊತೆಗೆ ದಾಳಿಯನ್ನ ಮಾಡುವಂತ ಸಂದರ್ಭದಲ್ಲಿ ಸ್ವತಃ ಶಾಸಕರೇ ಅಲ್ಲಿದ್ರ? ಹೌದು ಮಧು, ವಿಜಯ್ ಅನ್ನೋರು ಈ ದೂರನ್ನ ಲೋಕಾಯುಕ್ತರಿಗೆ ನೀಡಿರ್ತಾರೆ. ಲೋಕಾಯುಕ್ತರ ಬಳಿ ಏನು 5 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ದೂರ ಏನು ಹೋಗುತ್ತೆ. ದೂರ ಆದ ನಂತರ ಕೂಲಂಕುಷವಾಗಿ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಡೆಸಿದ ನಂತರ ಈ ಹಣವನ್ನ ನೀಡುವಂತ ಸಂದರ್ಭದಲ್ಲಿ ಶಾಸಕರಿಗೆ ಬಳಿ ಹಣವನ್ನ ನೀಡುವಂತ ಸಂದರ್ಭದಲ್ಲಿ ವಿಜಯ ಲೋಕಾಯುಕ್ತ ಅಧಿಕಾರಿಗಳಲ್ಲಿ ಕರೆದುಕೊಂಡು ಹೋಗಿ ಇದೇನನ್ನ ಮಾಡಿದ್ದಾನೆ ಅನ್ನೋ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಸದ್ಯಕ್ಕೆ ಏನು ಲಕ್ಷ್ಮೇಶ್ವರ ಪಂಪ್ ಹೌಸ್ ಬಳಿ ಇರ್ತಕ್ಕಂಥ ಬಾಲಾಜಿ ಆಸ್ಪತ್ರೆ ಮತ್ತು ಮನೆಯಲ್ಲಿ ಈ ಪರಿಶೀಲನೆ ನಡೀತಾ ಇದೆ. ಪರಿಶೀಲನೆಯ ನಂತರದಲ್ಲಿ ಈ ಬಂಧನ ಆಗಿದೆಯಾ ಅನ್ನೋದನ್ನು ಕೂಡ ಈ ಅಧಿಕಾರಿಗಳೇ, ಲೋಕಾಯುಕ್ತ ಅಧಿಕಾರಿಗಳು, ಧಾರವಾಡ SP ಅವರ ನೇತೃತ್ವದಲ್ಲಿ ಈ ರೇಡ್ ನಡೆದಿರ್ತಕ್ಕಂಥದ್ದು. ಇದನ್ನ ಅವರೇ ಕನ್ಫರ್ಮ್ ಮಾಡ್ಬೇಕಾಗುತ್ತೆ. ಸದ್ಯಕ್ಕೆ ವಶಕ್ಕೆ ಪಡೆದಿದ್ದಾರೆ ಅನ್ನೋ ಮಾಹಿತಿಯನ್ನ ಹೇಳಲಾಗ್ತಾ ಇದೆ. ಜೊತೆಗೆ ಈಗ ಸುದೀರ್ಘ ವಿಚಾರಣೆಯನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಗಿರೀಶ್ ಡೀಟೇಲ್ಸ್ಗೆ. ಶಿರಹಟ್ಟಿಯ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅವರನ್ನ ಲೋಕಾಯುಕ್ತರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಗುತ್ತಿಗೆದಾರನಿಂದ ಲಂಚವನ್ನ ಪಡೆಯುವಂತಹ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರು ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಚಂದ್ರು ಲಮಾಣಿ ಅವರಿಗೆ ಅವರ 2 PAಗಳು ಸೇರಿದಂತೆ ಒಟ್ಟು 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇರೋದು. 11 ಲಕ್ಷ ರೂಪಾಯಿ ಲಂಚಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ರು. ಅದರ ಭಾಗವಾಗಿ 5 ಲಕ್ಷ ರೂಪಾಯಿ ಕಮಿಷನ್ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತರು ದಾಳಿಯನ್ನ ನಡೆಸಿ ಅವರನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ತಮ್ಮ ಒಡೆತನದ ಆಸ್ಪತ್ರೆಯಲ್ಲೇ ಲಾಕ್ ಆಗಿದ್ದಾರೆ ಶಾಸಕ ಚಂದ್ರು ಲಮಾಣಿ. ಗುತ್ತಿಗೆದಾರ ವಿಜಯ್ ಅನ್ನೋರ ಬಳಿ 11 ಲಕ್ಷ ರೂಪಾಯಿಗೆ ಕಮಿಷನ್ಗೆ ಬೇಡಿಕೆಯನ್ನ ಇಟ್ಟಿದ್ರು. ಅದರ ಭಾಗವಾಗಿ 5 ಲಕ್ಷ ರೂಪಾಯಿ ಪಡೆಯುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತರು ದಾಳಿಯನ್ನ ಮಾಡಿರೋದು. ಒಟ್ಟು 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಲೋಕಾಯುಕ್ತರು ವಶಕ್ಕೆ ಪಡ್ಕೊಂಡಿದ್ದಾರೆ. ಚಂದ್ರು ಲಮಾಣಿ ಅವರಿಗೆ ಸೇರಿದಂತಹ ಅವರ ಒಡೆತನದ ಆಸ್ಪತ್ರೆ ಬಾಲಾಜಿ ಆಸ್ಪತ್ರೆ ಅಲ್ಲೇ ಲಾಕ್ ಆಗಿರೋದು ಶಾಸಕ ಚಂದ್ರು ಲಮಾಣಿ ಅವರು. 11 ಲಕ್ಷ ರೂಪಾಯಿ ಕಮಿಷನ್ಗೆ ಬೇಡಿಕೆಯನ್ನ ಇಟ್ಟಿದ್ರು. ಅದರ ಭಾಗವಾಗಿ 5 ಲಕ್ಷ ರೂಪಾಯಿ ಕಮಿಷನ್ ಪಡ್ಕೊಳ್ತಾ ಇದ್ರು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಇದೀಗ ಶಾಸಕರು ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಅರೆಸ್ಟ್ ಆಗಿರೋದು, ಈ ಕ್ಷಣಕ್ಕೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಎಸ್ ಮಧು, ಲಕ್ಷ್ಮೇಶ್ವರ ಪಟ್ಟಣದ ಪಂಪ್ ಹೌಸ್ ಸರ್ಕಲ್ ನಲ್ಲಿ ಇರ್ತಕ್ಕಂತಹ ಬಾಲಾಜಿ ಆಸ್ಪತ್ರೆ ಮತ್ತು ಅವರ ಮನೆಯಲ್ಲಿ ಈಗ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರ್ತಕ್ಕಂಥದ್ದು. ಏನು ವಿಜಯ್ ಅನ್ನೋರಿಂದ 5 ಲಕ್ಷ ರೂಪಾಯಿಗೆ ಏನು ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಈ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ 2 PAಗಳ ಜೊತೆಗೆ ಶಾಸಕರು ಲಾಕ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಧಾರವಾಡ ಲೋಕಾಯುಕ್ತ ಅಧಿಕಾರಿಗಳ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಈಗ ರೇಡ್ ಮಾಡತಕ್ಕಂಥದ್ದು. ಲೋಕಾಯುಕ್ತ SP ಹಾಗೆ ಸಂಪರ್ಕದಲ್ಲಿರಿ ಗಿರೀಶ್. ಇನ್ನು ಲೋಕಾಯುಕ್ತ SP ಸಿದ್ದಲಿಂಗ ನೇತೃತ್ವದಲ್ಲಿ ಶಾಸಕರನ್ನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗೆ ಶಾಸಕರಿಂದ ಕಮಿಷನ್ ಪಡೆಯಲಾಗ್ತಾ ಇತ್ತು. ರಸ್ತೆ ಬದಿ ತಡೆಗೋಡೆಯ ನಿರ್ಮಾಣಕ್ಕೆ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು ಶಾಸಕ. ಅದರ 5 ಲಕ್ಷ ರೂಪಾಯಿಯನ್ನ ಪಡೆಯುವಂತಹ ಸಂದರ್ಭದಲ್ಲಿ ಚಂದ್ರು ಲಮಾಣಿ ಅವರು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗೆ ಶಾಸಕರು ಕಮಿಷನ್ಗೆ ಬೇಡಿಕೆ ಇಟ್ಟಿದ್ರು. ರಸ್ತೆ ಬದಿ ತಡೆಗೋಡೆ ನಿರ್ಮಾಣಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಂತಹ ಶಾಸಕ ಈಗ ಲಾಕ್ ಆಗಿರೋದು. ಈಗ ಲೋಕಾಯುಕ್ತ SP ಸಿದ್ದಲಿಂಗ ನೇತೃತ್ವದಲ್ಲಿ ಶಾಸಕರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಇದೀಗ SP ಸಿದ್ದಲಿಂಗ ನೇತೃತ್ವದಲ್ಲಿ ಶಾಸಕರ ವಿಚಾರಣೆ ನಡೀತಾ ಇದೆ. ಜೊತೆಗೆ ಸಣ್ಣ ನೀರಾವರಿ ಇಲಾಖೆಯ ಕಾಮಗಾರಿಗೆ ಸಂಬಂಧಪಟ್ಟಂತಹ ಕಮಿಷನ್ಗೆ ಬೇಡಿಕೆ ಇಟ್ಟಿದ್ರು ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇರೋದು. ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ
ಎಸ್ ಮಧು, ಕಳೆದ 2 ಗಂಟೆ ಹಿಂದೆ ಈ ರೇಡ್ ನಡೆದಿರ್ತಕ್ಕಂಥದ್ದು. ನನ್ನ ನೀರಾವರಿ ಇಲಾಖೆಗೆ ಸಂಬಂಧಪಟ್ಟಂತೆ ವಿಜಯ್ ಅನ್ನೋ ಗುತ್ತಿಗೆದಾರನಿದ್ದಾನೆ. ಈತನಿಂದ 5 ಲಕ್ಷ ರೂಪಾಯಿ ಬೇಡಿಕೆಗೆ ಇಟ್ಟಿದ್ರು ಅನ್ನೋ ಪ್ರಾಥಮಿಕ ಮಾಹಿತಿ ಕೂಡ ಇದೆ. ಅದರಲ್ಲಿ ಸಂಪೂರ್ಣವಾದ 5 ಲಕ್ಷ ರೂಪಾಯಿ ಹಣವನ್ನ ಏನು ಪಡಿತಾ ಇದ್ರು. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರಿಂದ ಟ್ರ್ಯಾಪ್ ಆಗಿರ್ತಕ್ಕಂಥದ್ದು. ಧಾರವಾಡ ಲೋಕಾಯುಕ್ತ SP ಆಗಿರ್ತಕ್ಕಂತಹ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲಿ ರೇಡ್ ನಡೆದಿರ್ತಕ್ಕಂಥದ್ದು. ಏನು 5 ಲಕ್ಷ ರೂಪಾಯಿ ಬೇಡಿಕೆ ಇಟ್ಟ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಅವರು ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ನೀಡ್ತಾರೆ. ದೂರ ನೀಡಿದ ನಂತರದಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿಲಿಕ್ಕೆ ಇವ್ರನ್ನ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ ಏನು ಹಣ ನೀಡ್ತಾ ಇದ್ರು. ಈ ಸಂದರ್ಭದಲ್ಲಿ ಶಾಸಕರು ಟ್ರ್ಯಾಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಶಾಸಕರ ಜೊತೆಗೆ ಇಬ್ಬರು PAಗಳು ಕೂಡ ಇದ್ರು. ಅವ್ರನ್ನೂ ಕೂಡ ವಶಕ್ಕೆ ಪಡೆದು, ಅಂದ್ರೆ ಅಲ್ಲೇ ಕಚೇರಿಯಲ್ಲೇ ವಿಚಾರಣೆಯನ್ನ ನಡೀತಾ ಇರೋ ಬಗ್ಗೆ ಮಾಹಿತಿ ಇದೆ. ಆದ್ರೆ ಬಂಧನದ ಬಗ್ಗೆ ಈಗಾಗಲೇ ಯಾವುದೇ ಅಧಿಕೃತ ಮಾಹಿತಿಗಳಿಲ್ಲ. ಆದ್ರೆ ವಶಕ್ಕೆ ಅಂದ್ರೆ ಅಲ್ಲೇ ಕಚೇರಿಯಲ್ಲೇ ಸಂಪೂರ್ಣವಾದಂತಹ ವಿಚಾರಣೆಗಳು ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕಳೆದ 1 ಗಂಟೆಯಿಂದನೂ ಕೂಡ ಈ ವಿಚಾರಣೆ ನಡೀತಾ ಇದೆ. ವಿಚಾರಣೆಯ ನಂತರದಲ್ಲಿ ವಶಕ್ಕೆ ಪಡಿತಾರೋ ಅಥವಾ ಅವರಿಗೆ ನೋಟಿಸ್ ನೀಡಲಾಗುತ್ತೋ ಅನ್ನೋ ವಿಷಯಗಳು ಕೂಡ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಒಂದು ಅಂದಾಜಿನ ಪ್ರಕಾರ ವಶಕ್ಕೆ ಪಡೆದು ವಿಚಾರಣೆ ಮುಂದುವರಿಯುತ್ತೆ ಅನ್ನೋ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ಗದಗ DYSP ವಿಜಯ್ ಬಿರಾದಾರ್ ಜೊತೆಗೆ SP ಧಾರವಾಡ ಸಿದ್ದಲಿಂಗಪ್ಪ ಅವರ ನೇತೃತ್ವದಲ್ಲೂ ಕೂಡ ಈಗ ಸರ್ಚ್ ಆಪರೇಷನ್ ನಡೆದಿರ್ತಕ್ಕಂಥದ್ದು. ಅವರ ಮನೆ ಹಾಗೂ ಆಸ್ಪತ್ರೆ ಏನಿದೆ ಬಸವೇಶ್ವರ ಪಂಪ್ ಹೌಸ್ ಸರ್ಕಲ್ ಬಳಿಗೆ ಇರ್ತಕ್ಕಂತಹ ಬಾಲಾಜಿ ಆಸ್ಪತ್ರೆ, ಶಾಸಕರಿಗೆ ಸಂಬಂಧಪಟ್ಟಂತಹ ಆಸ್ಪತ್ರೆ, ಇಲ್ಲೇ ಕಚೇರಿ ಕೂಡ ಇದೆ. ಈ ಕಚೇರಿಯಲ್ಲಿ ಮತ್ತು ಮನೆಗಳಲ್ಲಿ ಏಕಕಾಲಕ್ಕೆ ಈಗಾಗಲೇ ಸರ್ಚ್ ಆಪರೇಷನ್ ನಡೆದಿರ್ತಕ್ಕಂಥದ್ದು. ಕಳೆದ 1 ಗಂಟೆಯಿಂದ ನಿರಂತರವಾದಂತಹ ಸರ್ಚ್ ಆಪರೇಷನ್ ನಡೀತಾ ಇದೆ. ಈ ನೀರಾವರಿ ಇಲಾಖೆಯಲ್ಲಿ ನಡೆದಂತಹ ವಿಷಯದ ಬಗ್ಗೆ, ಅಂದ್ರೆ ಯಾವ ಕಾರಣಕ್ಕೆ ಗುತ್ತಿಗೆ ಆಧಾರದಲ್ಲಿ ಏನು ಗೋಲ್ಮಾಲ್ ನಡೀತಾ ಇತ್ತು, ಎಷ್ಟು ಪರ್ಸೆಂಟೇಜ್ ಏನು ಬೇಡಿಕೆ ಇಟ್ಟಿದ್ರು, ಈ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೇಳಲಿಕ್ಕೆ ಈಗ ಲೋಕಾಯುಕ್ತರು ಮುಂದಾಗಿರ್ತಕ್ಕಂಥದ್ದು. ಒಟ್ನಲ್ಲಿ ಈಗ ಮನೆ ಮತ್ತು ಕಚೇರಿ, ಅವರ ಆಸ್ಪತ್ರೆ ಬಾಲಾಜಿ ಆಸ್ಪತ್ರೆಯಲ್ಲಿರ್ತಕ್ಕಂತಹ ಏನು ಕಚೇರಿ ಇದೆ, ಆ 2 ಕಡೆಯಲ್ಲಿ ಈಗ ಸರ್ಚ್ ನಡೀತಾ ಇರ್ತಕ್ಕಂಥದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ ಅಧಿಕೃತ ಮಾಹಿತಿಯನ್ನ ನೀಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಲೋಕಾಯುಕ್ತ ಪೊಲೀಸರು ನೀಡಿರ್ತಕ್ಕಂಥದ್ದು. ಮಧು, ಓಕೆ, ಥ್ಯಾಂಕ್ ಯು ಗಿರೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.